ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಮಾತ್ರ ನಂಬಿಕಸ್ಥನು, ಬೇರೆ ಯಾರು ನಂಬಿಕಸ್ಥರಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಯೋಬ 1ನೇ ಅಧ್ಯಾಯ 10 ನೀವು ನೋಡಿ, ಅದಕ್ಕೆ ಸೈತಾನನು, ನೀನು ಅವನಿಗೆ, ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲಿನ ಬೇಲಿಯನ್ನು ಹಾಕಿದ್ದೀಯಲ್ಲ, ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ದೇವರು ಯೋಬನ ಶುದ್ಧೀಕರಣಕ್ಕಾಗಿ ದೇವರು ಆ ಬೇಲಿಯನ್ನು ಸ್ವಲ್ಪ ತೆರೆದು ಸೈತಾನನನ್ನು ಯೋಬನ ಮೇಲೆ ದಾಳಿ ಮಾಡೋದಕ್ಕೆ ಅನುಮತಿಸ್ತಾನೆ. ಆ ಬೇಲಿ ತೆರೆಯಲ್ಪಡುವಿಕೆಯು ಹೇಗೋ ದೇವರ ನಿರ್ಧಾರಿತಗೊಂಡಿತ್ತು ಅನ್ನುವುದನ್ನು ನಾವು ದೃಢಪಡಿಸ್ಕೊಳ್ತೇವೆ. ಯೋಬ 1ರಲ್ಲಿ ನಾವು ನೋಡ್ತೇವೆ, ಪ್ರಾರಂಭದಲ್ಲಿಯೇ ಬೇಲಿ ತೆರುವಿಕೆ ಬಹಳ ಚಿಕ್ಕದಾಗಿತ್ತಂತೆ. 2ರಲ್ಲಿ ನಾವು ನೋಡ್ತೇವೆ, ಆ ಬೇಲಿ ತೆರುವಿಕೆಗೆ ಸ್ವಲ್ಪ ಹೆಚ್ಚಲ್ಪಟ್ಟಿತು. ಇಲ್ಲಿ ಯೋಬ 1ನ್ನು ನೀವು ಗಮನಿಸೋದಾದರೆ 15ರಿಂದ 17 ನೀವು ಸೂಕ್ಷ್ಮವಾಗಿ ನೀವು ಗಮನಿಸಿ, ನಿಮಗೆ ಅಲ್ಲಿ ಯೋಬನ ಮಕ್ಕಳ ಕುರಿತು, ಆ ಮನೆಗೆ ಬಡಿದದ್ದ ಬೇಲಿಯ ಕುರಿತು ನಾವು ಯೋಚಿಸ್ತೇವೆ. ಅನೇಕರಿಗೆ ಅನಿಸ್ತದೆ, ಯಾಕೆ ಹೀಗಾಯಿತು ಎಂಬುದಾಗಿ. ಆದರೆ ದೇವರು ಅನುಮತಿ ಕೊಟ್ಟರೂ ಅವನ ಜೀವಕ್ಕೆ ಅನುಮತಿ ಕೊಡಲಿಲ್ಲ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ದೇವರ ಮನುಷ್ಯ, ನೀವು ನೋಡಿ, ಎಲಿಷನ ಕುರಿತು ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಅನೇಕ ಸಲ ನಮ್ಮ ಸುತ್ತಲಿರುವ ಬೆಂಕಿ ಗೋಡೆಯನ್ನು ದೃಶ್ಯಿಸದೆ ನಾವು ಕುರುಡರಾಗಿಬಿಡ್ತೇವೆ. ಆದರೆ ಎಲಿಷ ಇದನ್ನು ದೃಶ್ಯಿಸಿದ್ರಿಂದ ಅವನಿಗೆ ಯಾವ ಭಯ ಇರಲಿಲ್ಲ. ಎಲಿಷ ಏನನ್ನು ನೋಡಿದ್ನೋ ಅವನ ಸೇವಕ ಅದನ್ನು ಎಂದೂ ನೋಡಿರಲಿಲ್ಲ. ಆದ್ದರಿಂದ ಅವನು ಭಯಪಡ್ತಾನೆ. ಎಲಿಷನು ಪ್ರಾರ್ಥಿಸಿದಾಗ ಅವನ ಸೇವಕನ ಕಣ್ಣುಗಳು ತೆರೆಯಲ್ಪಡ್ತವೆ. ಆಗ ಆ ಸೇವಕ ವಿಶ್ರಾಂತಿಗೆ ಬರ್ತಾನೆ. ನೋಡಿ, ಇವೆಲ್ಲ ಬಹಳ ಸೂಕ್ಷ್ಮವಾದಂಥ ವಿಚಾರಗಳು, ಆತ್ಮಿಕತೆಯ ವಿಚಾರಗಳು. ಇವನ್ನು ನಾವು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವಂಥ ವಿಚಾರಗಳು. 1 ಕೊರಿಂಥದಲ್ಲಿ ನೀವು ನೋಡುತ್ತೀರಿ 10:13 ನೋಡುವುದಾದರೆ ಅಲ್ಲಿ ಖಚಿತತ್ವದ ಕುರಿತು ದೇವರು ಮಾತನಾಡ್ತಾರೆ. ಫಿಲಿಪ್ಪಿ 2:8 ನಾವು ನೋಡುವುದಾದರೆ, ಯೇಸು ತನ್ನನ್ನು ಶಿಲುಬೆಯ ಮರಣದವರಿಗೆ ತಗ್ಗಿಸಿಕೊಂಡಂತೆಯೇ ನಮ್ಮನ್ನು ತಗ್ಗಿಸಿಕೊಳ್ಳುವುದೇ ಆ ಮಾರ್ಗವಾಗಿದೆ ಅನ್ನುವುದನ್ನು ಹೇಳ್ತಾರೆ. ದೇವರು ತಗ್ಗಿಸಿಕೊಳ್ತಾನೆ. ಎಷ್ಟು ಸಾಧ್ಯವೋ ಅಷ್ಟು ತಗ್ಗಿಸಿಕೊಳ್ತಾನೆ. ಇಕ್ಕಟ್ಟಾದ ಮಾರ್ಗಗಳು ನಮ್ಮನ್ನು ಸಮೃದ್ಧಿಕರವಾದಂಥ ಜೀವಿತಕ್ಕೆ ನಡೆಸ್ತವೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರಿಯರೇ, ನಮ್ಮ ಜೀವಿತದ ಒತ್ತಡ, ಜೀವಿತದಲ್ಲಿ ತಾಳಿಕೊಳ್ಳದೇ ಇರುವಂಥ ಅನೇಕ ಕಷ್ಟಗಳು, ನಷ್ಟಗಳು, ನೋವುಗಳು, ಇವೆಲ್ಲವುಗಳ ಮಧ್ಯೆ, ನಮ್ಮ ಜೀವಿತದ ಒತ್ತಡಗಳ ಮಧ್ಯೆ ನಾವು ಸಹಿಸಿಕೊಳ್ಳಬೇಕಾಗ್ತದೆ. ಇಕ್ಕಟ್ಟಾದ ಮಾರ್ಗ ನಮಗೆ ಸಮೃದ್ಧಿಕರವನ್ನು ತಂದುಕೊಡುತ್ತದೆ ಅನ್ನುವಂಥದ್ದನ್ನು ನಾವು ನೆನೆಸಬೇಕಾಗ್ತದೆ ಪ್ರಿಯರೇ. ಯಾಕಂದರೆ ದೇವರು ಒಳ್ಳೆಯವರು. ಯಾಕಂದರೆ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ದೇವರು ದೀನರಿಗೆ ಕೃಪೆ ನೀಡುತ್ತಾನೆ. ನಾವು ನಮ್ಮನ್ನು ತಗ್ಗಿಸಿಕೊಳ್ಳಬೇಕೆಂದು ದೇವರಲ್ಲಿ ಬಯಸುವುದಾದರೆ ಇನ್ನೊಂದು ಕಾರಣ ಏನು ಗೊತ್ತಾ? ಅದು ಆತನ ಕೃಪೆ ನಮ್ಮನ್ನು ಆವರಿಸ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರ ದೇವ. ಈ ರಾತ್ರಿಯ ಸಮಯದಲ್ಲಿ ದೇವರೇ, ವಿಶೇಷವಾಗಿ ಸ್ವಾಮಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಪ್ರತಿ ರಾತ್ರಿ ಸ್ವಾಮಿ ಮುಂಜಾನೆಗಾಗಿ ಪ್ರಾರ್ಥಿಸುವಾಗ ದೇವರೇ, ನೀವು ಮುಂಜಾನೆಗೆ ಕೊಡುವಂಥ ವಾಕ್ಯಗಳನ್ನು ನೀವು ಸ್ಪಷ್ಟವಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಒಂದು ಬಲವಾದಂಥ ಒಂದು ಬೆಳಕು ಮಕ್ಕಳನ್ನು ಮುಟ್ಟಲಿ ಸ್ವಾಮಿ. ಮಕ್ಕಳೆಲ್ಲ ಸಂಕಷ್ಟಗಳು ಯೇಸುವಿನ ನಾಮದಲ್ಲಿ ದೂರ ಆಗಲಿ ಸ್ವಾಮಿ. ಘನ ಮಾಡು ಸ್ವಾಮಿ. ವಿಶೇಷವಾದಂಥ ಒಂದು ಬೆಂಕಿ ಮಕ್ಕಳನ್ನು ಬೇಲಿ ಹಾಕಲಿ ಸ್ವಾಮಿ. ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ
ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್ 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 ಆಮೇನ್. ಹಲ್ಲೆಲೂಯಾ.